ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವೀಗ ಕ್ರಿಸ್ಮಸ್ ವಾತಾವರಣದಲ್ಲಿದ್ದೇವೆ. ಎಲ್ಲೆಲ್ಲೂ ಸಂತೋಷವೇ ಸಂತೋಷ. ನಾವು ನಮ್ಮ ಮನೆಗಳನ್ನ ಸುಣ್ಣ ಬಣ್ಣಗಳಿಂದ ಅಲಂಕಾರಗಳಿಂದ ಕಂಗೊಳಿಸುವಂತೆ ಮಾಡಿದ್ದೇವೆ. ಹೊಸ ಬಟ್ಟೆಗಳನ್ನ ಕೊಂಡುಕೊಂಡಿದ್ದೇವೆ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಕೊಡಿಸುತ್ತಾರೆ. ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಹೊಸ ಬಟ್ಟೆಗಳನ್ನು ಕೊಡಿಸುತ್ತಾರೆ. ಸಹೋದರ ಸಹೋದರಿಯರು ತಮ್ಮ ಸಹೋದರ ಸಹೋದರಿಯರಿಗೆ ಹೊಸ ಬಟ್ಟೆಗಳನ್ನ ಅಥವಾ ಗಿಫ್ಟ್ಗಳನ್ನ ಕೊಟ್ಟು ಸಂತೋಷವನ್ನ ವ್ಯಕ್ತಪಡಿಸುತ್ತಾರೆ. ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಬಹುಮಾನಗಳನ್ನು ಕೊಡುತ್ತಾರೆ. ಹೀಗೆ ಮನುಷ್ಯರು ತಮ್ಮ ಸಂತೋಷವನ್ನ ಹಂಚಿಕೊಳ್ಳುವುದಕ್ಕೋಸ್ಕರ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಬಹುಮಾನಗಳನ್ನ ಕೊಡುವಂತವರಾಗಿದ್ದಾರೆ. ಅದೇ ರೀತಿಯಲ್ಲಿ ದೇವರು ಕೂಡ ಮಾನವರಿಗೆ ಬಹುಮಾನವನ್ನ ಕೊಟ್ಟಿದ್ದಾನೆ. ಅದ್ಯಾವುದೆಂದರೆ ಎಣೆ ಇಲ್ಲದ ಬಹುಮಾನವನ್ನ ಕೊಟ್ಟಿದ್ದಾರೆ. ಸಾಟಿ ಇಲ್ಲದ ಬಹುಮಾನವನ್ನು ಕೊಟ್ಟಿದ್ದಾರೆ. ಅತಿ ಅಮೂಲ್ಯವಾದ ಬಹುಮಾನವನ್ನು ಕೊಟ್ಟಿದ್ದಾರೆ. ಅದುವೇ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನನ್ನು ನಮಗಾಗಿ ದೇವರು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಆ ಯೇಸು ಕ್ರಿಸ್ತನ ಜನನ ದಿನವನ್ನೇ ನಾವು ಕ್ರಿಸ್ಮಸ್ ಎಂಬುದಾಗಿ ಆಚರಿಸುತ್ತೇವೆ. ಇಂದಿನ ನನ್ನ ಸಂದೇಶದ ತಲೆಬರಹ ಎಣೆಯಿಲ್ಲದ ಬಹುಮಾನ, ಮ್ಯಾಚ್ಲೆಸ್ ಗಿಫ್ಟ್. ಯೆಶಾಯನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಒಂದು ವಾಕ್ಯವನ್ನು ಓದುತ್ತೇವೆ. ಅದೇನೆಂದರೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನವು ಅಭಿವೃದ್ಧಿಯಾಗುವುದು ಎಂಬುದಾಗಿ. ಹೌದು, ದೇವರು ಒಂದು ಮಗುವನ್ನು ನಮಗಾಗಿ ಬಹುಮಾನವನ್ನು ಕೊಟ್ಟಿದ್ದಾರೆ. ಯೋಹಾನ 3:16 ನಾವು ನೋಡುತ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಹೌದು, ದೇವರು ತನಗಿರುವ ಏಕೈಕ ಕುಮಾರನಾದ ಯೇಸು ಕ್ರಿಸ್ತನನ್ನು ಬಹುಮಾನವಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಕ್ರಿಸ್ತನ ಜನನವನ್ನು ಪ್ರಪಂಚದಾದ್ಯಂತ ಕ್ರಿಸ್ತನನ್ನು ಸ್ಮರಿಸುತ್ತಾ ಸಂತೋಷದಿಂದ ಸಂಭ್ರಮದಿಂದ ನಾವು ಆಚರಿಸುವಂತವರಾಗಿದ್ದೇವೆ. ಅದೇ ಸಂತೋಷದ ಸಂಭ್ರಮ ನಿಮ್ಮ ಜೀವಿತದಲ್ಲಿಯೂ ಬರಲಿ, ನಿಮ್ಮ ಆಂತರ್ಯದಲ್ಲಿಯೂ ಬರಲಿ, ನಿಮ್ಮ ಮನಗಳಲ್ಲಿಯೂ ತುಂಬಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ ಮತ್ತು ನಿಮಗಾಗಿ ನಾನು ಪ್ರಾರ್ಥನೆ ಮಾಡುವಂಥವಳಾಗಿದ್ದೇನೆ. ದೇವ ಪ್ರಸನ್ನತೆ ನಿಮ್ಮನ್ನು ಆವರಿಸಲಿ. 2000 ವರ್ಷಗಳ ಹಿಂದೆ ಜನಿಸಿದ ಯೇಸು ಕ್ರಿಸ್ತನು ಇಂದು ನಿನ್ನ ಹೃದಯದೊಳಗೆ ಮಹಾಮಹಿಮನಾಗಿ ವಾಸಿಸುತ್ತಾ ಇರುವನು. ಅಂದು ಮರಿಯಳ ಮಗನಾಗಿ ಜನಿಸಿದ ಯೇಸು ಕ್ರಿಸ್ತನು ಇಂದು ನನ್ನೊಳಗೆ ಮತ್ತು ನಿನ್ನೊಳಗೆ ರಾಜಾದಿರಾಜನಾಗಿ ಆಸೀನನಾಗಿದ್ದಾನೆ. ಪ್ರಿಯರೇ, ಆ ಕರ್ತನು ನಿಮ್ಮನ್ನು ಉದ್ಧರಿಸಿ ನಿಮ್ಮನ್ನು ಉನ್ನತಗೊಳಿಸಲಿ. ದೇವರು ಮಾನವರಿಗಾಗಿ ಕೊಟ್ಟ ಈ ಎಣೆಯಿಲ್ಲದ ಬಹುಮಾನವಾದ ಯೇಸು ಕ್ರಿಸ್ತನ ಬಗ್ಗೆ ಈಗ ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಯೇಸು ಸ್ವಾಮಿ ಇನ್ನೂ ಹುಟ್ಟುವುದಕ್ಕಿಂತ ಮೊದಲೇ ಕರ್ತನು ಒಂದು ಗುರುತನ್ನು ಕೊಡುತ್ತಾನೆ. ಪ್ರಿಯರೇ, ಅದನ್ನು ನಾವು ಯೆಶಾಯ 7:14 ಓದುತ್ತೇವೆ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂಬುದಾಗಿ. ಆ ಮಗು ಹುಟ್ಟುವುದಕ್ಕಿಂತ ಸುಮಾರು 700 ವರ್ಷಗಳ ಮೊದಲೇ ಇಮ್ಮಾನುವೇಲ್ ಎಂಬ ಹೆಸರನ್ನು ಸೂಚಿಸಲಾಗಿದೆ. ಈ ಹೆಸರಿನ ಅರ್ಥವನ್ನು ಇದೇ ಯೆಶಾಯ 8:10 ನಾವು ನೋಡುತ್ತೇವೆ ಮತ್ತು ಮತ್ತಾಯನ ಬರೆದ ಸುವಾರ್ತೆ 1:23 ಕೂಡ ನಾವು ನೋಡುತ್ತೇವೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥವಾಗಿದೆ. ಪ್ರಿಯರೇ, ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮರಿಯಳ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು, ಆಕೆಗೆ ಒಂದು ಗಂಡು ಮಗು ಜನಿಸುವುದು, ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ಆಯಿತು ಎಂದು ಹೇಳುತ್ತಾನೆ. ಯೆಶಾಯ ಪ್ರವಾದಿಯ ಮೂಲಕ ಹೇಳಿದ ಮಾತು ಇಲ್ಲಿ ನೆರವೇರಿತು. ಪ್ರಿಯರೇ, ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು ಎಂದು ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳುತ್ತಾನೆ. ಅದಕ್ಕೂ ಮುಂಚಿತವಾಗಿ ಮರಿಯಳ ಬಳಿ ಕೂಡ ಗಬ್ರಿಯಲ್ ದೇವದೂತನು ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು ಎಂಬುದಾಗಿಯೇ ಹೇಳುತ್ತಾನೆ. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ಯೇಸು ಎಂಬ ಪದದ ಅರ್ಥವಾಗಿದೆ. ಪ್ರಿಯರೇ, 1 ತಿಮೋಥಿ 1:15 ನಾವು ನೋಡುತ್ತೇವೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂದು ನಾವು ಅಲ್ಲಿ ನೋಡುತ್ತೇವೆ. ಮತ್ತಾಯ 28:20
ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾರೆ, ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಹೌದು, ಯೇಸು ಸ್ವಾಮಿಯವರು ಇಮ್ಯಾನ್ಯುವೆಲ್ ಆಗಿರುವುದರಿಂದಲೇ ಕೊನೆಯವರೆಗೂ ನಮ್ಮ ಜೊತೆ ಇರುತ್ತೇನೆ ಎಂಬುದಾಗಿ ಅಭಯ ವಚನವನ್ನ ಕೊಡ್ತಾ ಇದ್ದಾರೆ. ಅಂದು ಶಿಷ್ಯರಿಗೆ ಹೇಳಿದ ದೇವರು ಇಂದು ನನಗೆ ಮತ್ತು ನಿನಗೆ ಕೂಡ ಹೇಳ್ತಾ ಇದ್ದಾರೆ. ನಂಬಿಕೆಯಿಂದ ಈ ವಾಕ್ಯವನ್ನು ಸ್ವೀಕರಿಸೋಣ. ಪ್ರಕಟಣೆ 3:20 ಹೀಗೆ ಹೇಳುತ್ತದೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬರುವೆನು ಎಂಬುದಾಗಿ. ದೇವರು ಕರುಣಾಮಯಿಯಾಗಿದ್ದಾನೆ. ನೀನು ಹುಟ್ಟಿದಂದಿನಿಂದಲೇ ನಿನ್ನ ಹೃದಯದ ಬಾಗಿಲಲ್ಲಿ ನಿಂತು ತಾಳ್ಮೆಯಿಂದ ಕಾದಿದ್ದಾನೆ. ನೀನು ಆತನಿಗಾಗಿ ಇಂದು ಬಾಗಿಲನ್ನು ತೆರೆಯುವಿಯಾ? ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ನಿನ್ನ ಹೃದಯದೊಳಗೆ ಕರೆ, ಆತನನ್ನು ಸ್ವೀಕರಿಸು. ಇಮ್ಯಾನ್ಯುವೆಲ್ ದೇವರು ನಿನ್ನ ಸಂಗಡ ಇರುತ್ತಾರೆ. ಯೆಶಾಯ 9:6 ಯೇಸು ಸ್ವಾಮಿಗೆ 5 ಹೆಸರುಗಳನ್ನು ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದಾಗಿ. ಹೌದು, ನಾವು ನಮ್ಮ ಮಕ್ಕಳಿಗೆ ಹೆಸರುಗಳನ್ನು ಇಡುತ್ತೇವೆ. ಅದರ ಅರ್ಥವನ್ನು ತಿಳಿದು ಅಥವಾ ನಮ್ಮ ಅಜ್ಜ ಮುತ್ತಜ್ಜರ ಹೆಸರುಗಳನ್ನು ಅಥವಾ ಗಣ್ಯ ವ್ಯಕ್ತಿಗಳ ಹೆಸರನ್ನು ಆರಿಸಿಕೊಂಡು ನಾವು ಇಡುತ್ತೇವೆ. ಯಾಕೆಂದರೆ ನಮ್ಮ ಮಕ್ಕಳು ಕೂಡ ಹಾಗೆ ಆಗಬೇಕು ಅನ್ನುವ ಬಯಕೆ ನಮ್ಮದಾಗಿರುತ್ತದೆ. ಇಲ್ಲಿ ಯೇಸು ಸ್ವಾಮಿಗೆ ಇಟ್ಟಿರ್ತಕ್ಕಂಥ ಎಲ್ಲಾ ಹೆಸರುಗಳ ಪ್ರಕಾರವೇ ಯೇಸು ಸ್ವಾಮಿಯ ಗುಣಲಕ್ಷಣಗಳಿದ್ದವು ಪ್ರಿಯರೇ. ಮೊದಲನೆಯದಾಗಿ ಅದ್ಭುತ ಸ್ವರೂಪನು ಎಂಬುದಾಗಿ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವಾತನು. ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಮೊದಲನೇ ಅದ್ಭುತ ಕಾರ್ಯ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತುಂಟು. ಸಂಡೇ ಸ್ಕೂಲ್ನಲ್ಲಿಯೇ ನಾವು ಇದನ್ನ ಕಲಿತಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1-12 ನಾವು ಈ ಅದ್ಭುತವನ್ನು ನೋಡುತ್ತೇವೆ. ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಕಡಿಮೆ ಬಿದ್ದಾಗ ಯೇಸು ಸ್ವಾಮಿ ನೀರಿಗೆ ದ್ರಾಕ್ಷಾರಸ ಮಾಡುತ್ತಾರೆ. ಯಾಕೆ ಅಲ್ಲಿ ದ್ರಾಕ್ಷಾರಸ ಕಡಿಮೆ ಬಿತ್ತು ಅಂದರೆ, ಮೊದಲನೆಯ ಕಾರಣ ಯೇಸು ಸ್ವಾಮಿಯ ಕಾರ್ಯಗಳು ಅಲ್ಲಿಂದಲೇ ಪ್ರಾರಂಭವಾಗಬೇಕಾಗಿತ್ತು. ಯೇಸು ಸ್ವಾಮಿಯ ತಾಯಿಯಾದ ಮರಿಯಳು ಯೇಸು ಸ್ವಾಮಿಯ ಹತ್ತಿರ ಬಂದು ಹೇಳ್ತಾಳೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂಬುದಾಗಿ. ಆಗ ಯೇಸು ಸ್ವಾಮಿ, ಅಮ್ಮ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಎರಡನೆಯ ಕಾರಣ, ಯೇಸು ಸ್ವಾಮಿಯ ಮಹಿಮೆ ಅಲ್ಲಿ ತೋರ್ಪಡಿಸಬೇಕಾಗಿತ್ತು. 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ನೀರಿಗೆ ದ್ರಾಕ್ಷಾರಸ ಮಾಡಿ ಔತಣದ ಪಾರುಪತ್ಯಗಾರನಿಗೆ ಕೊಟ್ಟಾಗ ಅದು ಎಲ್ಲಿಂದ ಬಂತು ಅಂತ ಕೆಲಸದವರಿಗೆ ಗೊತ್ತಿತ್ತೆ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿದಿರಲಿಲ್ಲ. ಆ ಔತಣದ ಪಾರುಪತ್ಯಗಾರನು ಆ ನೀರಿನ ರುಚಿಯನ್ನು ನೋಡಿ ತಿಳಿದುಕೊಳ್ಳುತ್ತಾನೆ. ಅಲ್ಲಿ ಹೀಗೆ ಯೇಸು ಸ್ವಾಮಿ ತನ್ನ ಮಹಿಮೆಯನ್ನ ತೋರ್ಪಡಿಸಿದನು. ಮೂರನೇ ಕಾರಣ, ಇದೇ 11ನೇ ವಚನದಲ್ಲಿ ನಾವು ನೋಡುತ್ತೇವೆ, ಶಿಷ್ಯರು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡಬೇಕಾಗಿತ್ತು. ಇದೇ ಯೋಹಾನ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನು ಮಾಡಿಕೊಂಡಿದ್ದರು. ಅವರಿನ್ನೂ ಯೇಸು ಸ್ವಾಮಿಯ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರಲಿಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಡಬೇಕಾಗಿತ್ತು. ಯೇಸು ಸ್ವಾಮಿ ಇಲ್ಲಿ ನೀರಿಗೆ ದ್ರಾಕ್ಷಾರಸ ಮಾಡಿದ ಮೇಲೆಯೇ ಯೇಸುವಿನ ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು. ಈ ಮೂರೂ ಕಾರ್ಯಗಳು ಅಲ್ಲಿ ನಡೆಯಬೇಕಾಗಿದ್ದರಿಂದ ಆ ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಕಡಿಮೆ ಬಿತ್ತು. ಈ ರೀತಿ ಯೇಸು ಸ್ವಾಮಿ ಅದ್ಭುತ ಸ್ವರೂಪನಾಗಿರುವುದರಿಂದ ನೀರಿಗೆ ದ್ರಾಕ್ಷಾರಸ ಮಾಡಿದರು. ಹೀಗೆ ಇನ್ನು ಅನೇಕ ಅದ್ಭುತ ಕಾರ್ಯಗಳನ್ನ ಯೇಸು ಸ್ವಾಮಿ ಮಾಡಿದ್ದಾರೆ. ಇಂದು ನಿನ್ನ ಜೀವಿತದಲ್ಲಿಯೂ ಕೂಡ ಯೇಸು ಸ್ವಾಮಿ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ನಿನಗೆ ಏನು ಬೇಕು ಕೇಳಿಕೋ. ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರುವ ದೇವರು ನಿನ್ನ ದೇವರಾಗಿದ್ದಾರೆ. ನಿನ್ನ ಜೀವಿತದಲ್ಲಿಯೂ ಕೂಡ ಅದ್ಭುತಗಳನ್ನು ಮಾಡುತ್ತಾರೆ. ಎರಡನೆಯದಾಗಿ ಆಲೋಚನಾಕರ್ತನು. ಕೀರ್ತನೆಗಳು 16:7 ನಾವು ನೋಡುತ್ತೇವೆ, ದಾವೀದ ಅರಸನು ಈ ರೀತಿ ಹೇಳುತ್ತಾನೆ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು ಎಂಬುದಾಗಿ. ಹೌದು, ನಮ್ಮ ದೇವರು ನಮಗೆ ಆಲೋಚನೆಗಳನ್ನು ಹೇಳಿಕೊಡುವಂಥ ದೇವರಾಗಿದ್ದಾರೆ. ರಾತ್ರಿ ಸಮಯದಲ್ಲಿ ನಾವು ಮಲಗಿರುವಾಗ ಕನಸಿನಲ್ಲಿ ಆತನು ನಮಗೆ ಬೋಧಿಸುತ್ತಾನೆ. ಯಾವಾಗಲೂ ನಾವು ಆತನನ್ನು ಎದುರಿಗೆ ಇಟ್ಟುಕೊಳ್ಳಬೇಕು. ಕೀರ್ತನೆ 32:8 ಹೇಳಿದ್ದನ್ನು ದೇವರು ಇಂದು ನನಗೂ ಮತ್ತು ನಿನಗೂ ಹೇಳ್ತಾ ಇದ್ದಾರೆ, ನಿನ್ನನ್ನು ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ಎಂಬುದಾಗಿ. ನಾವು ನಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು ಎಂದಿರುವಾಗ ಏನು ಮಾಡಿಸಬೇಕು, ಏನು ಓದಿಸಬೇಕು, ಯಾವ ವಿದ್ಯಾಭ್ಯಾಸ ಮಾಡಿಸಬೇಕು ಎಂಬುದಾಗಿ ನಮಗೆ ತಿಳಿಯದೆ ಹೋದಾಗ ನಾವು ಎಲ್ಲಿಗೆ ಹೋಗುತ್ತೇವೆ? ಎಜುಕೇಶನ್ ಕೌನ್ಸಿಲರ್ ಹತ್ರ ಹೋಗುತ್ತೇವೆ. ಅವರಿಗೆ
ಫೀಸ್ ಕೊಡಬೇಕಾಗ್ತದೆ. ಆಗ ಅವರು ನಮಗೆ ಸಜೆಷನ್ ಕೊಡ್ತಾರೆ. ಆದರೆ ನಮ್ಮ ದೇವರು ಫ್ರೀ ಸಜೆಷನ್ ಕೊಡುವಂಥ ದೇವರು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಉಪದೇಶ ಮಾಡುತ್ತೇನೆ, ನಾನು ನಿಮಗೆ ಬೋಧಿಸುತ್ತೇನೆ ಎಂಬುದಾಗಿ. ನಾವು ಮಾಡಬೇಕಾದ ಕಾರ್ಯಗಳನ್ನು ದೇವರು ನಮಗೆ ತಿಳಿಸಿಕೊಡುವಾತನಾಗಿದ್ದಾನೆ. ಪ್ರಿಯರೇ, ಯೇಸುವಿನ ಮಾತನ್ನ, ಯೇಸುವಿನ ಬೋಧನೆಯನ್ನ ನಾವು ಕೇಳಿಸಿಕೊಳ್ಳಬೇಕಾದರೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಪ್ರಾರ್ಥನೆಗಾಗಿ ಒಂದು ಸಮಯವನ್ನು ನಿಗದಿಪಡಿಸಬೇಕು. ಒಂದು ಪ್ರತ್ಯೇಕವಾದ ಸ್ಥಳವನ್ನು ನಾವು ಏರ್ಪಡಿಸಿಕೊಂಡಿರಬೇಕು. ಪ್ರತಿನಿತ್ಯ ಅದೇ ಸಮಯಕ್ಕೆ ಅದೇ ಸ್ಥಳದಲ್ಲಿ ಒಬ್ಬಂಟಿಗರಾಗಿ ದೇವರೊಟ್ಟಿಗೆ ನಮ್ಮ ಸಮಯವನ್ನು ಕಳೆಯುವಾಗ, ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರು ಆಲೋಚನಾಕರ್ತನಾಗಿ ನಮ್ಮ ಬಳಿಗೆ ಬಂದು ನಾವು ಮಾಡಬೇಕಾದದನ್ನು ತಿಳಿಸಿಕೊಡುತ್ತಾರೆ. ದೇವರಿಂದ ತಿಳಿದುಕೊಂಡಂಥ ನಾವುಗಳು ಕ್ರೈಸ್ತೇತರರಿಗೆ ತಿಳಿಸುವಂಥವರಾಗಿರಬೇಕು. ದೇವರಿಂದ ಪಡೆದ ಉಪದೇಶವನ್ನು ನಾವು ಇತರರಿಗೆ ತಿಳಿಸುವಂಥವರಾಗಿರಬೇಕು. ಯೋಹಾನ 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಈ ರೀತಿ ಹೇಳುತ್ತಾರೆ, ನಾನು ಹೋದ ಮೇಲೆ ಸತ್ಯದ ಆತ್ಮನು ಬಂದು ನಿಮ್ಮನ್ನು ನಡೆಸಿಕೊಂಡು ಹೋಗುವನು ಎಂಬುದಾಗಿ. ಹೌದು, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾದಾಗ ದೇವರಿಂದ ಪಡೆದುಕೊಂಡಿರ್ತಕ್ಕಂಥ ಉಪದೇಶವನ್ನು ನಾವು ಸಾರುವಂಥವರಾಗಿರಬೇಕು. ಯೆಶಾಯ 28:29 ನಾವು ನೋಡ್ತೇವೆ, ಅತಿಶಯಾಲೋಚನಾ ಪರನು ಸುಜ್ಞಾನ ಶ್ರೇಷ್ಠನೂ ಆಗಿದ್ದಾನೆ ಎಂಬುದಾಗಿ. ಯೋಹಾನ 5ನೇ ಅಧ್ಯಾಯ 1-18 ನಾವು ನೋಡುತ್ತೇವೆ. ಅಲ್ಲಿ 38 ವರ್ಷಗಳಿಂದ ರೋಗಿಯಾಗಿ ಒಬ್ಬ ವ್ಯಕ್ತಿ ಬೆತ್ಸದ ಕೊಳದ ಬಳಿಯಲ್ಲಿ ಇದ್ದನು. ಪ್ರಿಯರೇ, ಯೇಸು ಸ್ವಾಮಿ ಆ ರೋಗಿಗೆ ಮಾತನಾಡಿಸುತ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂಬುದಾಗಿ ಅವನನ್ನು ಸ್ವಸ್ಥಪಡಿಸುತ್ತಾರೆ. ಆಮೇಲೆ ಇನ್ನು ಮೇಲೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬಂದೀತು ಎಂಬ ಆಲೋಚನೆಯನ್ನು, ಸಲಹೆಯನ್ನು ಕೊಟ್ಟು ಅವನನ್ನು ಆಶೀರ್ವದಿಸುತ್ತಾರೆ. ಮತ್ತಾಯ 17:24-27 ನಾವು ನೋಡ್ತೇವೆ, ದೇವಾಲಯಕ್ಕೆ ತೆರಿಗೆ ಕಟ್ಟುವುದಕ್ಕಾಗಿ ಯೇಸು ಸ್ವಾಮಿ ಅಲ್ಲಿ ಪೇತ್ರನಿಗೆ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ. ಮೀನಿನ ಬಾಯಲ್ಲಿರುವ ಆ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ನನ್ನದು ಮತ್ತು ನಿನ್ನದು ಎಂಬುದಾಗಿ ತೆರಿಗೆಯನ್ನು ಕೊಡು ಎಂಬುದಾಗಿ ಅಲ್ಲಿ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ. ಯೋಹಾನ 8:1-11 ನಾವು ನೋಡ್ತೇವೆ, ಅಲ್ಲಿ ಒಬ್ಬ ವ್ಯಭಿಚಾರಿಣಿಯನ್ನ ಜನರು ಯೇಸು ಸ್ವಾಮಿಯ ಬಳಿಗೆ ತರುತ್ತಾರೆ. ಆಗ ಯೇಸು ಸ್ವಾಮಿ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲವೋ ಅವರೇ ಮೊದಲು ಆಕೆಗೆ ಶಿಕ್ಷೆಯನ್ನು ವಿಧಿಸಲಿ ಎಂಬುದಾಗಿ ಹೇಳಿದಾಗ ಅವರೆಲ್ಲರೂ ತಮ್ಮ ತಮ್ಮ ಹೃದಯದಲ್ಲಿ ಆಲೋಚನೆ ಮಾಡಿಕೊಂಡು ನಾವು ಪಾಪಿಗಳೆಂಬುದಾಗಿ ತಿಳಿದುಕೊಂಡು ಅವರು ಹೊರಟು ಹೋಗುತ್ತಾರೆ. ಆಗ 11ನೇ ವಚನದಲ್ಲಿ ಯೇಸು ಸ್ವಾಮಿಯವರು, ನಾನೂ ಕೂಡ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂಬ ಆಲೋಚನೆಯನ್ನು ಕೊಟ್ಟರು. ಹೌದು ನನ್ನ ಪ್ರಿಯ ದೇವಜನರೇ, ರೋಗದಲ್ಲಿರುವಾಗ, ಆರ್ಥಿಕ ಬಿಕ್ಕಟ್ಟಿನಲ್ಲಿರುವಾಗ, ದಾರಿ ತಪ್ಪಿರುವಾಗ ಯೇಸು ಸ್ವಾಮಿ ನಮ್ಮ ಹತ್ತಿರ ಬಂದು ನಮಗೆ ಆಲೋಚನೆಯನ್ನು ಕೊಡುವ ಆತನಾಗಿದ್ದಾನೆ. ಇಂದು ನೀನು ಯಾವ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೀಯಾ, ನೀನು ಯಾವ ಪರಿಸ್ಥಿತಿಯಲ್ಲಿರುವುದಾದರೂ ಯೇಸು ಕ್ರಿಸ್ತನ ಬಳಿಗೆ ಬಾ. ಆಲೋಚನಾಕರ್ತನಾದ ಯೇಸು ಕ್ರಿಸ್ತನ ಬಳಿ ಬಾ. ಆತನು ನಿನಗೆ ತಕ್ಕ ಆಲೋಚನೆಯನ್ನು ಕೊಡುತ್ತಾನೆ, ನೀನು ಮಾಡಬೇಕಾದದನ್ನು ತಿಳಿಸಿಕೊಡುತ್ತಾನೆ. ಮೂರನೆಯದಾಗಿ, ನಮ್ಮ ಯೇಸು ಸ್ವಾಮಿಯ ಹೆಸರು ಪರಾಕ್ರಮಿಯಾದ ದೇವರು ಎಂಬುದಾಗಿ. ಹೌದು, ನಮ್ಮ ದೇವರು ಪರಾಕ್ರಮಶಾಲಿಯಾಗಿದ್ದಾನೆ. ಯೋಬ 26:12 ನಾವು ನೋಡುತ್ತೇವೆ, ತನ್ನ ಪರಾಕ್ರಮದಿಂದ ಸಾಗರವನ್ನು ಶಾಂತಿಪಡಿಸಿದನು ಎಂಬುದಾಗಿ. ಇಸ್ರಾಯೇಲರನ್ನ ಐಗುಪ್ತರಿಂದ ಬಿಡಿಸುವಾಗ ದೇವರು ತನ್ನ ಭುಜಬಲದಿಂದ, ಪರಾಕ್ರಮದಿಂದ ಅವರನ್ನ ಬಿಡಿಸಿದನು. ಐಗುಪ್ತರಿಗೆ 10 ಉಪದ್ರವಗಳನ್ನ ಕೊಟ್ಟು ಇಸ್ರಾಯೇಲರನ್ನ ಐಗುಪ್ತರಿಂದ ಹೊರಗೆ ತಂದರು. ಅವರು ಹೋಗುವಾಗ ಮುಂದೆ ಕೆಂಪು ಸಮುದ್ರ, ಹಿಂದೆ ಐಗುಪ್ತರ ಫರೋಹನನ ಸೈನ್ಯ. ಇಸ್ರಾಯೇಲರು ಕಂಗೆಟ್ಟು ಹೋಗಿದ್ದರು. ಅಂತ ಒಂದು ಸಂದರ್ಭದಲ್ಲಿ ದೇವರು ತನ್ನ ಪರಾಕ್ರಮದಿಂದ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ತನ್ನ ಜನರಾದ ಇಸ್ರಾಯೇಲರು ಒಣ ನೆಲದಲ್ಲಿ ನಡೆದು ಹೋಗುವಂತೆ ಮಾಡಿದರು. ಜೆಫನ್ಯ 3:17 ನಾವು ನೋಡುತ್ತೇವೆ, ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿರುವನು ಎಂಬುದಾಗಿ.
ಕೀರ್ತನೆ 145:3 ನಾವು ನೋಡ್ತೇವೆ, ಯೆಹೋವನು ಮಹೋನ್ನತನು, ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಆತನು ಅದ್ಭುತ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಧ್ಯಾನಿಸಬೇಕು ಪ್ರಿಯರೇ. ಆತನ ಭಯಂಕರ ಕೃತ್ಯಗಳನ್ನು ನಾವು ನೋಡಿ ನೆನೆಸಿಕೊಂಡು ಆತನ ಪ್ರತಾಪವನ್ನು ನಾವು ಕೊಂಡಾಡಬೇಕು. ಎಫೆಸ 6:10 ಪ್ರಕಾರ ನಾವು ಕರ್ತನನ್ನು ಮತ್ತು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಬೇಕು ಮತ್ತು ನಾವು ಆತನಲ್ಲಿ ಬಲಗೊಳ್ಳಬೇಕು ಪ್ರಿಯರೇ. ಯೆಶಾಯ 59:1 ನಾವು ನೋಡ್ತೇವೆ, ಯೆಹೋವನ ಕೈ ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿ ಕೇಳಲಾರದ ಹಾಗೆ ಕಿವಿಡಲ್ಲ ಎಂಬುದಾಗಿ. ಹೌದು, ನಮ್ಮ ದೇವರು ಪರಾಕ್ರಮಶಾಲಿಯಾದ ದೇವರು. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ, 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ, ಈ 4 ಅಧ್ಯಾಯಗಳಲ್ಲಿ ನಾವು ಸಂಸೋನನ ಬಗ್ಗೆ ನೋಡುತ್ತೇವೆ. ಅವನು ಹುಟ್ಟಿದಂದಿನಿಂದಲೇ ದೇವರಿಗೆ ಪ್ರತಿಷ್ಠಿತನಾಗಿದ್ದನು. ಒಂದು ಸಾರಿ ಅವನ ಮುಂದೆ ಒಂದು ಪ್ರಾಯದ ಸಿಂಹ ಬರುತ್ತದೆ. ಆಗ ಯೆಹೋವನ ಆತ್ಮ ಸಂಸೋನನ ಮೇಲೆ ಬಂದು ಅವನು ಅದನ್ನ ತನ್ನ ಬರಿಗೈಯಿಂದ ಸೀಳಿ ಬಿಡುವಂತೆ ಪರಾಕ್ರಮಿಯಾದ ದೇವರು ಅವನಿಗೆ ಸಹಾಯ ಮಾಡಿದರು. ಮತ್ತೊಂದು ಸಾರಿ ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನು ವಧಿಸಿದನು. ಪರಾಕ್ರಮಿಯಾದ ದೇವರು ಅವನೊಂದಿಗಿದ್ದುದರಿಂದಲೇ ಅವನು ಇಸ್ರಾಯೇಲರನ್ನು 20 ವರ್ಷಗಳವರೆಗೆ ಪಾಲಿಸಿದನು ಪ್ರಿಯರೇ. ಮತ್ತಾಯ 19:26 ಪ್ರಕಾರ ದೇವರಿಗೆ ಎಲ್ಲವೂ ಸಾಧ್ಯ, ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಅಂದು ಇಸ್ರಾಯೇಲರೊಂದಿಗಿದ್ದ ದೇವರು, ಪರಾಕ್ರಮವನ್ನು ನಡೆಸಿದ ದೇವರು ಇಂದು ನಿನ್ನೊಂದಿಗೂ ಕೂಡ ಇರುತ್ತಾರೆ. ಈ ಪರಾಕ್ರಮಿಯಾದ ಯೇಸುವನ್ನು ನಿನ್ನ ಹೃದಯದೊಳಗೆ ಸ್ವೀಕರಿಸಿಕೊ. 4ನೇದಾಗಿ ನಮ್ಮ ಯೇಸು ಸ್ವಾಮಿಯ ಹೆಸರು ನಿತ್ಯನಾದ ತಂದೆ ಎಂಬುದಾಗಿ. ಹೌದು, ನಮ್ಮ ದೇವರು ನಿತ್ಯನಾದ ತಂದೆಯಾಗಿದ್ದಾರೆ. ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರುವ ದೇವರು ಆತನಾಗಿದ್ದಾನೆ. ಆತನು ಯುಗಾಂತರಗಳವರೆಗೂ ಜೀವಿಸುವ ಆತನಾಗಿದ್ದಾನೆ. ಯೆಶಾಯ 63:14 ಹೇಗೆ ಹೇಳುತ್ತದೆ, ನೀನೇ ನಮ್ಮ ಪಿತೃವಾಗಿದ್ದೀಯಲ್ಲ, ಯೆಹೋವ ನಮ್ಮ ಪಿತೃ ನೀನೇ ಎಂಬುದಾಗಿ. ಕೀರ್ತನೆ 103:13 ನಾವು ನೋಡ್ತೇವೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ತಂದೆಯೋಪಾದಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಲೂಕ 11:13 ನಾವು ನೋಡುತ್ತೇವೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳೋ ಮಗನಿಗೆ ಹಾವನ್ನು ಕೊಡ್ತಾನೆ ಅಥವಾ ತತ್ತಿ ಕೇಳಿದರೆ ಚೇಳನ್ನು ಕೊಡ್ತಾನೆ? ಇಲ್ಲ, ಕೊಡುವುದೇ ಇಲ್ಲ. ಈ ಲೋಕದ ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳಿಗೆ ಅವರು ಕೇಳಿದ್ದನ್ನು ಕೊಡಿಸುವುದಾದರೆ, ಪರಲೋಕದ ನಮ್ಮ ತಂದೆಯಾದ ದೇವರು ನಾವು ಕೇಳುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡುವಾತನಾಗಿದ್ದಾನೆ ಪ್ರಿಯರೇ. ಹೌದು, ನಮ್ಮ ದೇವರು ನಮ್ಮ ತಂದೆಯಾಗಿದ್ದಾರೆ. ನಾವು ಕೇಳಿದ್ದನ್ನು ಆತನು ಕೊಡುವಂತ ದೇವರಾಗಿದ್ದಾರೆ. ದೇವರು ನಮ್ಮನ್ನು ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದ್ದಾನೆ. ಅಪ್ಪ, ತಂದೆಯೇ ಎಂದು ಕರೆಯುವಂತ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಲೂಕ 15:11-32 ಒಂದು ದೃಷ್ಟಾಂತವನ್ನು ನಾವು ನೋಡುತ್ತೇವೆ. ಒಬ್ಬ ತಂದೆಗೆ 2 ಮಕ್ಕಳಿರುತ್ತಾರೆ. ಕಿರಿಯವನು ತಂದೆಯ ಹತ್ತಿರ ಬಂದು ತನಗೆ ಬರತಕ್ಕ ಆಸ್ತಿಯನ್ನು ಕೇಳಿ ಅದನ್ನು ಪಡೆದುಕೊಂಡು ದೂರ ದೇಶಕ್ಕೆ ಹೋಗಿ ಫಟಿಂಗನಾಗಿ ತನ್ನ ಹಣವನ್ನೆಲ್ಲ ವ್ಯರ್ಥ ಮಾಡಿಬಿಡುತ್ತಾನೆ. ಆದರೆ ಒಂದು ದಿವಸ ಅವನಿಗೆ ಅರಿವಾಗಿ ಮತ್ತೆ ತಿರುಗಿ ತನ್ನ ತಂದೆಯ ಹತ್ತಿರ ಬರುತ್ತಾನೆ. ತಾನು ಮಾಡಿರುವುದು ತಪ್ಪು ಎಂಬುದಾಗಿ ತಿಳಿದುಕೊಂಡು ತಂದೆಯ ಬಳಿ ಬಂದಾಗ ಅವನ ಕನಿಕರವುಳ್ಳ ತಂದೆ ಅವನಿಗಾಗಿ ಪ್ರತಿನಿತ್ಯ ದಾರಿ ನೋಡುತ್ತಾ ಇದ್ದನು. ಅವನು ಬರುತ್ತಿರುವುದನ್ನು ದೂರದಿಂದಲೇ ಕಂಡು ಅವನ ಹತ್ತಿರ ಹೋಗಿ ಅವನನ್ನು ಅಪ್ಪಿಕೊಂಡು ಅವನನ್ನು ಆಶೀರ್ವದಿಸಿದನು. ಅವನನ್ನು ತನ್ನ ಮನೆಯಲ್ಲಿ ಸ್ವೀಕರಿಸಿಕೊಂಡನು ಎಂಬುದಾಗಿ. ಹೌದು, ನಮ್ಮ ತಂದೆಯಾದ ದೇವರು ಕನಿಕರವುಳ್ಳ ತಂದೆ. ಆತನು ನಿತ್ಯನಾದ ತಂದೆಯಾಗಿದ್ದಾನೆ. ಆತನು ಸದಾ ಕಾಲಕ್ಕೂ ಜೀವಿಸುವಾತನಾಗಿದ್ದಾನೆ. ಯೋಹಾನ 21:5 ನಾವು ನೋಡ್ತೇವೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರೀತಿಯಿಂದ ಮಕ್ಕಳಿರಾ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಮಕ್ಕಳಿರಾ, ನಿಮಗೆ ಊಟಕ್ಕೆ ಏನೂ ಇಲ್ಲವಾ ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಲಾಜರನ ಕಥೆಯಲ್ಲಿ ಕೂಡ ನಾವು ನೋಡ್ತೇವೆ. ಯೋಹಾನ 11:5 ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸು ಸ್ವಾಮಿಗೆ ಪ್ರೀತಿ ಇತ್ತು ಎಂಬುದಾಗಿ. ಹೌದು, ಯೇಸು ಸ್ವಾಮಿ ತಂದೆಯೋಪಾದಿಯಲ್ಲಿ ಅವರನ್ನು ಪ್ರೀತಿಸುತ್ತಾ ಇದ್ದನು. ಲಾಜರನು ಸತ್ತಾಗ
ಏಸು ಕೂಡ ಕಣ್ಣೀರು ಬಿಟ್ಟನು ಎಂಬುದಾಗಿ ಯೋಹಾನ 11:35 ನಾವು ನೋಡುತ್ತೇವೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಕೆಟ್ಟು ಹೋದ ಮಗನನ್ನು ರಕ್ಷಿಸಿದ ದೇವರು, ಶಿಷ್ಯರಲ್ಲಿ ಊಟಕ್ಕೆ ಏನೂ ಇಲ್ಲದಾಗ ಉಣಬಡಿಸಿದ ದೇವರು, ಸತ್ತಂತ ಲಾಜರನನ್ನು ಎಬ್ಬಿಸಿದ ದೇವರು ಇಂದು ನಿನ್ನ ಹತ್ತಿರವೂ ಕೂಡ ಇರುತ್ತಾರೆ. ನಿನ್ನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನಿನ್ನ ನಿತ್ಯನಾದ ತಂದೆಯಾಗಿದ್ದುಕೊಂಡು ನಿನ್ನನ್ನು ಸಂರಕ್ಷಿಸುತ್ತಾರೆ. ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರುವ ಯೇಸು ಸ್ವಾಮಿಯ ಬಳಿ ಬಾ. ನಿತ್ಯನಾದ ಈ ತಂದೆಯ ಆಶ್ರಯವನ್ನು ಪಡೆದುಕೋ. 5ನೇದಾಗಿ ನಮ್ಮ ಯೇಸು ಸ್ವಾಮಿಗಿರುವ ಹೆಸರು ಸಮಾಧಾನದ ಪ್ರಭು ಎಂಬುದಾಗಿ. ಹೌದು, ನಮ್ಮ ದೇವರು ಸಮಾಧಾನವನ್ನು ಕೊಡುವಂಥ ದೇವರು. ಯೆಹೋವ ಶಾಲೋಮ್ ಆತನಾಗಿದ್ದಾನೆ, ಅಂದರೆ ಸಮಾಧಾನದ ಅರಸನು, ಸಮಾಧಾನವನ್ನು ಕೊಡುವಾತನು, ಶಾಂತಿಯನ್ನು ಕೊಡುವಾತನು. ಲೋಕವು ಕೊಡುವಂಥ ಶಾಂತಿ ಅಲ್ಲ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದ್ದಾರೆ. ರೋಮ 15:33, ಫಿಲಿಪ್ಪಿ 4:9, ಇಬ್ರಿಯ 13:20, 2 ಥೆಸಲೋನಿಕ 3:16 ಎಲ್ಲ ಸ್ಥಳಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಏನೆಂದರೆ ಶಾಂತಿದಾಯಕನಾದ ದೇವರು ಎಂಬುದಾಗಿ. ಹೌದು, ನಮ್ಮ ದೇವರು ಶಾಂತಿಯನ್ನು ಕೊಡುವಾತನು, ಸಮಾಧಾನವನ್ನು ಕೊಡುವಾತನು. ಇಂದು ಲೋಕದಾದ್ಯಂತ ಎಲ್ಲ ಜನರು ಸಮಾಧಾನಕ್ಕಾಗಿ ಹಾರೈಸುತ್ತಾ ಇದ್ದಾರೆ. ಶಾಂತಿಯೇ ಇಲ್ಲದಾಗಿದೆ. ಎಲ್ಲ ಕುಟುಂಬಗಳಲ್ಲಿ ಅಸಮಾಧಾನ, ಎಲ್ಲ ಕುಟುಂಬಗಳಲ್ಲಿ ಒಳ ಜಗಳಗಳು, ಒಬ್ಬರು ಕಂಡರೆ ಇನ್ನೊಬ್ಬರು ಆಗದಂತೆ ಹೊಟ್ಟೆ ಕಿಚ್ಚಿನ ಸ್ವಭಾವ. ಈ ರೀತಿ ಇರುವಾಗ ಸಮಾಧಾನವಿಲ್ಲದಾಗಿದೆ ಪ್ರಿಯರೇ. ನಮಗೆ ಒಂದು ವಸ್ತು ಬೇಕಾದರೆ ನಾವು ಅಂಗಡಿಗೆ ಹೋಗಿ ಕೊಂಡುಕೊಳ್ಳುತ್ತೇವೆ. ಆರೋಗ್ಯವಿಲ್ಲವೆಂದರೆ ವೈದ್ಯರ ಬಳಿ ಹೋಗುತ್ತೇವೆ. ಆದರೆ ಶಾಂತಿ ಇಲ್ಲ ಎಂದರೆ ಅದು ನಮಗೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಸಮಾಧಾನವಿಲ್ಲವೆಂದರೆ ಅದು ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಯಾವ ಅಂಗಡಿಯಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಶಾಂತಿ ಸಿಗಬೇಕಾದರೆ ಕೇವಲ ಯೇಸು ಸ್ವಾಮಿಯ ಪಾದದ ಬಳಿ ಮಾತ್ರ ನಮಗೆ ಶಾಂತಿ ದೊರೆಯುವಂಥದ್ದಾಗಿದೆ. ಯೋಹಾನ 16:33 ಯೇಸು ಸ್ವಾಮಿ ಹೇಳುತ್ತಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ನಾವು ಸಂಕಟವನ್ನು ಅನುಭವಿಸಬೇಕಾಗಿದೆ. ಅಶಾಂತಿಯಿಂದ ನಾವು ಜೀವಿಸ್ತಾ ಇದ್ದೇವೆ, ಅಸಮಾಧಾನದಿಂದ ನಾವು ಜೀವಿಸ್ತಾ ಇದ್ದೇವೆ. ಆದರೆ ಸಮಾಧಾನದ ಪ್ರಭುವಾದ ಯೇಸುವಿನ ಬಳಿಗೆ ನಾವು ಬಂದರೆ ನಮಗೆ ಸಮಾಧಾನವು ದೊರೆಯುವಂಥದ್ದಾಗಿದೆ ಪ್ರಿಯರೇ. ನಮಗೆ ಸುಕ್ಷೇಮವನ್ನು ಉಂಟು ಮಾಡಬೇಕೆಂದೇ ಯೇಸು ಸ್ವಾಮಿ ದಂಡನೆಯನ್ನು ಅನುಭವಿಸಿದ್ದಾನೆ ಎಂಬುದಾಗಿ ಯೆಶಾಯ 53:5 ನಾವು ನೋಡುತ್ತೇವೆ. ಈ ಲೋಕದ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸಮಾಧಾನವನ್ನು ಕೊಡಬೇಕು ಎಂಬುದಾಗಿಯೇ ಯೇಸು ಸ್ವಾಮಿ ಮಾನವರ ರೂಪ ಧರಿಸಿ ಈ ಲೋಕಕ್ಕೆ ಬಂದಿದ್ದಾರೆ. ದೇವರು ಯಾರಿಗೆ ಸಮಾಧಾನವನ್ನು ಕೊಡುತ್ತಾರೆ? ಮೊದಲನೆಯದಾಗಿ ಪಾಪಿಗಳಿಗೆ ಸಮಾಧಾನವನ್ನು ಕೊಡುತ್ತಾರೆ. ಲೂಕ 7:36-50 ನಾವು ನೋಡುತ್ತೇವೆ. ಯೇಸು ಸ್ವಾಮಿಯು ಒಂದು ದಿವಸ ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು. ಆಗ ಆ ಊರಲ್ಲಿದ್ದ ಒಬ್ಬ ದುರಾಚಾರಿಯಾದ ಹೆಂಗಸು ಯೇಸು ಸ್ವಾಮಿಯ ಹತ್ತಿರ ಬಂದು ಆತನ ಪಾದವನ್ನ ಸುಗಂಧ ತೈಲದಿಂದ ತೊಳೆದು ತನ್ನ ತಲೆ ಕೂದಲಿನಿಂದ ಒರೆಸುತ್ತಾಳೆ. ಕರ್ತನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಾತನಾಗಿದ್ದಾನೆ ಎಂಬುದಾಗಿ 1 ಸಮುವೇಲ 16:7 ನಾವು ನೋಡುತ್ತೇವೆ. ಅದರಂತೆಯೇ ಯೇಸು ಸ್ವಾಮಿ ಆಕೆಯು ತಾನು ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪದ ಹೃದಯದಿಂದ ಕಣ್ಣೀರಿಡುವುದನ್ನು ಕಾಣುತ್ತಾರೆ. ಆಕೆಗೆ 50ನೇ ವಚನದಲ್ಲಿ ಹೀಗೆ ಹೇಳುತ್ತಾರೆ, ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗು ಎಂಬುದಾಗಿ. ಹೌದು, ಸಮಾಧಾನದ ಪ್ರಭು ಆಕೆಗೆ ಸಮಾಧಾನವನ್ನು ಅನುಗ್ರಹಿಸುತ್ತಾರೆ. ನನ್ನ ಪ್ರಿಯ ದೇವಜನರೇ, ಇಂದು ನೀನು ಅಶಾಂತಿಯಿಂದಿದ್ದೀಯಾ? ಅಸಮಾಧಾನದಿಂದಿದ್ದೀಯಾ? ಯಾವ ಚಿಂತೆ ನಿನ್ನನ್ನು ಕಾಡುತ್ತಾ ಇದೆ? ನೀನು ದೇವರಿಗೆ ಪ್ರಿಯನಾದವನು, ದೇವರಿಗೆ ಪ್ರಿಯಳಾದವಳು, ನೀನು ದೇವರಿಗೆ ವಿಶೇಷವಾದವಳು. ಆದ್ದರಿಂದ ಆತನು ನಿನಗೆ ಶಾಂತಿಯನ್ನು, ನಿನಗೆ ಸಮಾಧಾನವನ್ನು ಕೊಡಬೇಕು. ನೀನು ಸಮಾಧಾನದಿಂದ ಜೀವಿಸಬೇಕು ಎಂಬುದಾಗಿಯೇ ಸಮಾಧಾನದ ಪ್ರಭುವಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ನೀನು ಯೇಸುವಿನ ಬಳಿ ಬಾ, ಕ್ಷಣಾರ್ಧದಲ್ಲಿ ನಿನಗೆ ಸಮಾಧಾನವನ್ನು ಕೊಡುತ್ತಾರೆ. ಎರಡನೆಯದಾಗಿ ಯಾರಿಗೆ ಸಮಾಧಾನವನ್ನು ಕೊಡುತ್ತಾರೆ ಅಂದರೆ ಭಯದಲ್ಲಿರುವವರಿಗೆ ಸಮಾಧಾನವನ್ನು ಕೊಡುವಾತನಾಗಿದ್ದಾನೆ.
ಯೋಹಾನ 20:19 ಮತ್ತು 20 ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ ಮೇಲೆ ಶಿಷ್ಯರ ಬಳಿಗೆ ಬರುತ್ತಾರೆ. ಯೇಸು ಸ್ವಾಮಿ ಸತ್ತು ಹೋದಾಗ ಶಿಷ್ಯರೆಲ್ಲರೂ ಭಯಗ್ರಸ್ತರಾಗಿ ತಾವಿರುವ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಇರುವಾಗ ಯೇಸು ಸ್ವಾಮಿ ಅವರ ಬಳಿ ಬಂದು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳುತ್ತಾರೆ. ಅಂದು ಶಿಷ್ಯರಿಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದ ದೇವರು ಇಂದು ನಿನಗೆ ಹೇಳ್ತಾ ಇದ್ದಾರೆ, ನೀನು ಇಂದು ಭಯದಲ್ಲಿ ಜೀವಿಸ್ತಾ ಇದೆಯಾ? ಒಂಟಿಗನಾಗಿ ಜೀವಿಸ್ತಾ ಇದೆಯಾ? ನಿನ್ನ ಹೃದಯ ಮುರಿಯಲ್ಪಟ್ಟಿದೆಯೇ? ಏಷಾಯ 61:1 ದೇವರು ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ ಸಮಾಧಾನದ ಪ್ರಭುವಾಗಿ ನರಾವತಾರವೆತ್ತಿ ಈ ಲೋಕಕ್ಕೆ ಬಂದಿದ್ದಾರೆ. ನೀನು ಯೇಸುವಿನ ಬಳಿ ಬಾ, ಆತನು ನಿನಗೆ ಸಮಾಧಾನವನ್ನು ಕೊಡುತ್ತಾರೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ದೇವರು ನಿಮ್ಮ ಹೃದಯದಲ್ಲಿ ದೈವಿಕ ಸಮಾಧಾನವನ್ನ ತುಂಬಿಸುತ್ತಾರೆ. ಮೂರನೆಯದಾಗಿ ಯೇಸು ಸ್ವಾಮಿ ವ್ಯಾಧಿಯಲ್ಲಿರುವವರಿಗೆ ಸಮಾಧಾನವನ್ನು ಅನುಗ್ರಹಿಸುವಾತನಾಗಿದ್ದಾನೆ. ಲೂಕ 8:43-48 ನಾವು ನೋಡ್ತೇವೆ. ಅಲ್ಲಿ ಒಬ್ಬ ಹೆಣ್ಣು ಮಗಳು 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಬಳಲುತ್ತಾ ಇದ್ದಳು. ಆ ಸ್ತ್ರೀ ಯೇಸು ಸ್ವಾಮಿಯ ಹತ್ತಿರ ಬಂದು ಹಿಂದಿನಿಂದ ಬಂದು ನಿಧಾನವಾಗಿ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಪ್ರಿಯರೇ, ಮುಟ್ಟಿದ ಕೂಡಲೇ ಆಕೆ ಸ್ವಸ್ಥಳಾದಳು. 48 ಯೇಸು ಸ್ವಾಮಿ ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳುತ್ತಾರೆ. ಆಕೆ ತನ್ನ ಹೃದಯದಲ್ಲಿ ಸಮಾಧಾನವನ್ನ ಹೊಂದಿಕೊಂಡಳು. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನಿಂದು ಅನಾರೋಗ್ಯದಲ್ಲಿದೆಯಾ? ಯಾವ ವ್ಯಾಧಿ ನಿನ್ನನ್ನು ಕಾಡುತ್ತಾ ಇದೆ? ಮತ್ತಾಯ 8:17 ಪ್ರಕಾರ ಆತನು ನಿನ್ನ ಬೇನೆಗಳನ್ನು ತೆಗೆದುಕೊಂಡನು, ನಿನ್ನ ರೋಗವನ್ನು ಆತನು ಹೊತ್ತುಕೊಂಡನು. ಏಷಾಯ 53:4 ಪ್ರಕಾರ ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಯೇಸು ಸ್ವಾಮಿ ರೋಮ್ ಸೈನಿಕರಿಂದ ಹೊಡೆಯಲ್ಪಟ್ಟನು, ಆತನ ಇಡೀ ದೇಹ ಮುರಿಯಲ್ಪಟ್ಟಿತು. ಹೌದು, ಅದು ನನಗಾಗಿ ನಿನಗಾಗಿ ಮಾತ್ರ. ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ಯೇಸು ಸ್ವಾಮಿ, ವ್ಯಾಧಿಗ್ರಸ್ತನಾದ ಯೇಸು ಸ್ವಾಮಿ, ಇಂದು ಯಾವ ವ್ಯಾಧಿಯೇ ನಿನ್ನನ್ನು ಕಾಡುತ್ತಾ ಇರಲಿ ನಿನ್ನನ್ನು ಗುಣಪಡಿಸುತ್ತಾರೆ. ಆತನ ಬಳಿ ಬಾ, ಪ್ರಾರ್ಥನೆ ಮಾಡು. ಇಂದು ನೀನು ದುರಾಚಾರಿಯಾಗಿದ್ದರು, ಭಯಗ್ರಸ್ತನಾಗಿ ಜೀವಿಸ್ತಾ ಇದ್ದರು, ರೋಗದಲ್ಲಿದ್ದರು, ದೇವರು ಅವೆಲ್ಲವುಗಳಿಂದ ಬಿಡಿಸಿ ನಿನಗೆ ಸಮಾಧಾನವನ್ನು ಕೊಡುತ್ತಾರೆ. ಈ ಕ್ರಿಸ್ಮಸ್ ದಿನಗಳಲ್ಲಿ ನೀವು ಅನೇಕ ವಿಷಯವಾದ ಗಡಿಬಿಡಿಯಲ್ಲಿ ಇರಬಹುದು, ಆದರೆ ಮೊದಲ ಆದ್ಯತೆ ಯೇಸು ಸ್ವಾಮಿಗೆ ಕೊಡು. ಆತನು ಅದ್ಭುತ ಸ್ವರೂಪನಾಗಿ, ಆಲೋಚನಾಕರ್ತನಾಗಿ, ಪರಾಕ್ರಮಿಯಾದ ದೇವರಾಗಿ, ನಿತ್ಯನಾದ ತಂದೆಯಾಗಿ, ಸಮಾಧಾನದ ಪ್ರಭುವಾಗಿ ನಿನ್ನ ಜೀವಿತಕ್ಕೆ ಬರ್ತಾನೆ. ನನ್ನ ಪ್ರಿಯ ದೇವಜನರೇ, ಇಂದು ಆತನನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಆಹ್ವಾನಿಸೋಣ. ನಮ್ಮ ಹೃದಯದ ಒಳಗೆ ಆತನನ್ನ ಸ್ವೀಕರಿಸೋಣ. ದೇವರು ಕೊಟ್ಟಿರ್ತಕ್ಕಂಥ ಈ ಅತ್ಯಮೂಲ್ಯವಾದ ಬಹುಮಾನವನ್ನ ಸ್ವೀಕರಿಸೋಣ. ಕರ್ತನು ನಮ್ಮೆಲ್ಲರ ಜೀವಿತದಲ್ಲಿ ಬರಲಿ ಎಂಬುದಾಗಿ ಹಾರೈಸುತ್ತೇನೆ. ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.